ಮುಖ್ಯಮಂತ್ರಿ ಅವರನ್ನು ಆವರಿಸಿಕೊಂಡಿರುವ ಮೂಡ ಹಗರಣದ ಗ್ರಹಣ ನಿಧಾನವಾಗಿ ಸರಿಯಲು ಆರಂಭವಾಗಿರುವ ಲಕ್ಷಣ ಕಾಣಿಸಿದೆ. ಈ ಪ್ರಕರಣದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಎಚ್ಚರಿಕೆ ನಡೆ ಕಾನೂನು ಪಂಡಿತರೊಂದಿಗಿನ ಚರ್ಚೆಯ ಬಳಿಕ ಸ್ಪಷ್ಟತೆ ತಂದುಕೊಳ್ಳುವ ಪ್ರಯತ್ನದಿಂದ ತಕ್ಷಣಕ್ಕೆ ಯಾವುದೇ ಕ್ರಮವಾಗುವುದು ಅನುಮಾನವಾಗಿದೆ. ದಿನದ ಬೆಳವಣಿಗೆಯಲ್ಲಿ ರಾಜ್ಯಪಾಲರ ನಡೆ ಹಾಗೂ ರಾಜಭವನಕ್ಕೆ ಯಾರೆಲ್ಲ ಭೇಟಿ ನೀಡುತ್ತಾರೆ, ಅವರ ಉದ್ದೇಶ ಏನಾಗಿರಬಹುದೆಂಬುದರ ಕುರಿತೇ ಚರ್ಚೆ ಗಿರಕಿ ಹೊಡೆಯುತ್ತಿತ್ತು. ಚಿನ್ನ ಮತ್ತು ಬೆಳ್ಳಿ ಬೆಲೆ ದಿನದಿಂದ ದಿನಕ್ಕೆ ಕುಸಿತ ಕಾಣುತ್ತಿದ್ದು, ನಿನ್ನೆಯೂ ಕೂಡ ಭಾರಿ ಇಳಿಕೆ ಕಂಡಿದೆ. ಆಷಾಢ ಮಾಸ ಮುಗಿದು ಶ್ರಾವಣ ಶುರುವಾಗಿರುವ ಸಮಯದಲ್ಲೇ ಮದುವೆ ಸೇರಿ ಹಲವು ಶುಭ ಕಾರ್ಯಕ್ರಮಗಳು ಶುರುವಾಗಿವೆ. ಇದೇ ಸಮಯದಲ್ಲಿ ಚಿನ್ನದ ಬೆಲೆಯಲ್ಲೂ ಭಾರಿ ಕುಸಿತ ಕಂಡು ಬರುತ್ತಿದೆ. ಇನ್ನೇನು ಶೀಘ್ರದಲ್ಲೇ 50,000 ರೂಪಾಯಿಗೆ ಕುಸಿತ ಕಾಣುತ್ತದೆ ಎಂಬ ನಿರೀಕ್ಷೆ ಇಟ್ಟುಕೊಂಡು ಕಾಯುತ್ತಿದ್ದಾರೆ ಚಿನ್ನಾಭರಣ ಪ್ರಿಯರು. ಮಾಜಿ ಸಚಿವೆ ಚಿತ್ರನಟಿ ರೋಜಾ ಮತ್ತೆ ಸುದ್ದಿಯಲ್ಲಿದ್ದಾರೆ. ಆಂಧ್ರಪ್ರದೇಶದ ಮಾಜಿ ಸಚಿವೆ ರೋಜಾ ಕಳೆದ ಚುನಾವಣೆಯ ಸೋಲಿನ ಬಳಿಕ ರಾಜಕೀಯವಾಗಿ ಎಲ್ಲೂ ಕಾಣಿಸಿಕೊಳ್ಳುತ್ತಿಲ್ಲ. ಇದೀಗ ಏಕಾಏಕಿ ವಿದೇಶದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಆದರೆ ರೋಜಾ ಅವತಾರ ನುಡಿದ ಜನ ಹೌಹಾರಿದ್ದಾರೆ. ಭಾರತದಲ್ಲಿ ಸೀರೆ ನಾರಿಯ ಸೌಂದರ್ಯ ಹೆಚ್ಚಿಸುತ್ತದೆ, ಸೀರೆ ಹೆಣ್ಣಿಗೆ ಸೌಂದರ್ಯದ ಜೊತೆಗೆ ಗೌರವ ನೀಡುತ್ತದೆ ಎಂದು ಭಾಷಣ ಬಿಗಿದಿದ್ದ ರೋಜಾ ಇದೀಗ ವಿದೇಶಕ್ಕೆ ಹಾರಿದೊಡನೆ ತುಂಡುಡುಗೆಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ರೋಜಾ ಹಾಟ್ ಅವತಾರ ನೋಡಿದ ಜನ ಟ್ರೋಲ್ ಮಾಡಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ನಡೆಯುತ್ತಿರುವ ಹಿಂಸಾಚಾರದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ ನಿಲ್ಲುವುದಾಗಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಂಗಳವಾರ ಹೇಳಿದ್ದಾರೆ. ವದಂತಿಗಳನ್ನ ನಂಬಬೇಡಿ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಹಾಯ ಮಾಡಿ ಎಂದು ರಾಜ್ಯದ ಜನರನ್ನ ಒತ್ತಾಯಿಸಿದ್ರು. ಇದು 2 ದೇಶಗಳ ವಿಷಯ. ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ನಾವು ಅದಕ್ಕೆ ಬದ್ಧರಾಗಿರಬೇಕು ಎಂದು ಹೇಳಿದ್ರು.